ರಾಜ್ಯಗಳಿಗೆ ಹೋದಾಗ ಜನರು ಕೇಳುವಂತ ಮತ್ತು ಮಾಧ್ಯಮದವರು ಕೇಳುವಂತ ಪ್ರಶ್ನೆ, ಮಹಿಳಾ ಮೀಸಲಾತಿ 2023ರಲ್ಲಿ ಪಾಸ್ ಆಗಿತ್ತು, ಈಗ ಯಾಕೆ ಬಂದಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮಹಿಳಾ ಮೀಸಲಾತಿ 2023ರಲ್ಲಿ ಬಂದಿತ್ತು. 543 ಸೀಟುಗಳ ಪೈಕಿ ಈಗ ಲೋಕಸಭೆಯಲ್ಲಿ ಇದೆ. ಅದರಲ್ಲಿ 33% ಕೊಡಬೇಕು ಅಂತ ಬಂದಿತ್ತು. ಅಂದ್ರೆ ಬರುವಂತ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿಯ ಕ್ಷೇತ್ರ ಏನಾಗುತ್ತೆ, ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಏನಾಗುತ್ತೆ, ಬೆಳಗಾವಿನ ಶೆಟ್ಟರ್ ಕ್ಷೇತ್ರ ಏನಾಗುತ್ತೆ, ಪಕ್ಕದಲ್ಲಿರುವಂತಹ ಗದ್ದಿಗೌಡರ ಕ್ಷೇತ್ರ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಪುರುಷರಿಗೂ ಆತಂಕ ಇತ್ತು, ಮಹಿಳೆಯರಿಗೂ ಆತಂಕ ಇತ್ತು. ಈ 543ರಲ್ಲಿ ಆಗುತ್ತಾ, ಆದ್ರೆ ಏನಾಗುತ್ತೆ? ಅದಕ್ಕಾಗಿ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರು, ನಮ್ಮ ದೇಶದಲ್ಲಿ ಹೇಗಿದ್ರು ನಾವು ಸೆನ್ಸಸ್ ಮಾಡಬೇಕು, ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. 2021ರಲ್ಲಿ ಸೆನ್ಸಸ್ ಮಾಡಕ್ ಆಗಿಲ್ಲ, ಹೋಗಿದ್ದಿತ್ತು. ಇವಾಗ ಡಿಲಿಮಿಟೇಷನ್, ಕ್ಷೇತ್ರ ವಿಂಗಡಣೆಯ ಜೊತೆ ಮಹಿಳಾ ಮೀಸಲಾತಿಯನ್ನ ತಂದ್ರೆ ಆ ಸಂಖ್ಯೆ 850 ಆಗುತ್ತೆ. ಅದರಲ್ಲಿ ಪುರುಷರಿಗೂ ಅನ್ಯಾಯ ಆಗಲ್ಲ. 850 ಸೀಟ್ಗಳಲ್ಲಿ ಮಹಿಳೆಯರಿಗೂ ಸಿಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಡಿಲಿಮಿಟೇಷನ್ ಅನ್ನ ಮತ್ತು ಮಹಿಳಾ ಮೀಸಲಾತಿಯನ್ನ ಒಟ್ಟಿಗೆ ತರುವಂತದನ್ನ ಮೋದಿ ಅವರು ಮಾಡಿದ್ರು. ಇದರಿಂದ ಯಾರಿಗೆ ಅನ್ಯಾಯ ಆಗ್ತಾ ಇತ್ತು? ನಾನು ಕಾಂಗ್ರೆಸ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, 850 ಸೀಟ್ಗಳ ಆದಾಗ ಯಾರಿಗೆ ಅನ್ಯಾಯ ಆಗ್ತಾ ಇತ್ತು? ಮಹಿಳೆಯರಿಗೂ ನ್ಯಾಯ ಸಿಗ್ತಾ ಇತ್ತು, ಯಾವುದೇ ಪುರುಷರಿಗೆ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ. ನಂಬರ್ 1. ಯಾಕೆ ವಿರೋಧ ಮಾಡಿದ್ರಿ ನೀವು? ಎರಡನೇ ಮಾತನ್ನ ಕಾಂಗ್ರೆಸ್ ಅವರು ಹೇಳ್ತಾರೆ, ಇಂಡಿಯನ್ ಅಲೈನ್ಸ್ ಅವರು ಹೇಳ್ತಾರೆ, ನೀವು ಡಿಲಿಮಿಟೇಷನ್ ಜೊತೆ ತಂದ್ರಿ, ಅದಕ್ಕೆ ನಾವು ಒಪ್ಪಲ್ಲ. ದೇಶದಲ್ಲಿ ಏನ್ ನಡೀತಾ ಇದೆ? ಇಂಡಿಯನ್ ಅಲೈನ್ಸಿನ ಡಿಎಂಕೆ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಅವರು ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, ಟಿಎಂಸಿ ಅವರು ಇರ್ಬೋದು, ಇವತ್ತು ಹೇಳ್ತಾ ಇರೋದು, ನೀವು ಸೆನ್ಸಸ್ ಮೇಲೆ, ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ತಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಇದು ಅವರ ವಾದ. ಡಿಎಂಕೆ ಪದೇ ಪದೇ ಇದನ್ನು ಹೇಳ್ತಾ ಇದೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಆದ್ರೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ನಾವು ಪಾಪ್ಯುಲೇಷನ್, ಜನಸಂಖ್ಯಾ ನಿಯಂತ್ರಣವನ್ನ ಜಾರಿಗೆ ತಂದಿದ್ದೀವಿ. ನಮ್ಮ ಜನಸಂಖ್ಯೆ ಹಲವಾರು ಜಿಲ್ಲೆಗಳಲ್ಲಿ ಸ್ಟಾಗ್ನೆಂಟ್ ಇದೆ. ಡಿಲಿಮಿಟೇಷನ್ ಆದಾಗ ನಮ್ಮ ಸೀಟ್ ಕಡಿಮೆ ಬೀಳ್ಬಹುದು ಅನ್ನುವಂತ ಆತಂಕ ಅವರು ವ್ಯಕ್ತ ಮಾಡ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತು? ನಮ್ಮ ಸರ್ಕಾರ ಏನ್ ಹೇಳ್ತು? ನಮ್ಮ ಸರ್ಕಾರ ಹೇಳ್ತು ಮೊನ್ನೆ ಪಾರ್ಲಿಮೆಂಟ್ ಒಳಗೆ, ಡಿಲಿಮಿಟೇಷನ್ ಇವತ್ತು ತಂದಿರುವಂತದ್ದು ಹಳೆಯ ಪಾಪ್ಯುಲೇಷನ್ ಮೇಲೆ 850 ಸೀಟ್ ಜಾಸ್ತಿ ಆಗುವುದಂತಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿರುವಂತ ಈಗಿರುವಂತ ಸೀಟ್ಗೆ 50% ಆಡ್ ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಇದೆ? ಕರ್ನಾಟಕದಲ್ಲಿ 28 ಸೀಟ್ ಇದೆ. 50% ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟು ಆಡ್ ಆಗುತ್ತೆ? 14 ಸೀಟ್ ಆಡ್ ಆಗುತ್ತೆ. ತಮಿಳುನಾಡಲ್ಲಿ ಈಗ 39 ಇದೆ, ಅವರಿಗೆ 20 ಸೀಟ್ ಜಾಸ್ತಿ ಆಗುತ್ತೆ, ಅವರಿಗೆ 59 ಸಿಗುತ್ತೆ. ನಾನು ಇಂಡಿಯನ್ ಅಲೈನ್ಸ್ ಅವರಿಗೆ, ಕಾಂಗ್ರೆಸ್ ಅವರಿಗೆ, ಕರ್ನಾಟಕದ ಕಾಂಗ್ರೆಸ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇದರಿಂದ ನಮ್ಗೆ ಲಾಭ ಆಗ್ತಿತ್ತು, ನಷ್ಟ ಆಗ್ತಿತ್ತು? ನೀವು ಹೇಳ್ಬೇಕಿದಲ್ಲ. ನಾಟಕ ಆಡಬೇಡಿ, ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಬಿಲ್ ಅನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ನಮ್ಮ ರಾಜ್ಯಗಳಿಗೆ 50% ಮೀಸಲಾತಿಯನ್ನು ನಾವು ಹೆಚ್ಚು ಕೊಡ್ತೀವಿ, 50% ಸೀಟ್ಗಳನ್ನ ನಾವು ಹೆಚ್ಚು ಕೊಡ್ತೀವಿ. ಇದರಿಂದ ಪ್ರತಿಯೊಂದು ರಾಜ್ಯಕ್ಕೆ ಲಾಭ ಆಗುತ್ತೆ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುವಂತ ಪ್ರಶ್ನೆ ಬರುವುದಿಲ್ಲ, ಅವರಿಗೆ ಹೆಚ್ಚುವರಿ ಸೀಟ್ ಸಿಗುತ್ತೆ. ಇದನ್ನು ಒಪ್ಕೊಳ್ಳಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡಿದ್ರು ತಾಯಂದ್ರೆ. ನಾವಿವತ್ತು ಮಾತಾಡಬೇಕಾದ್ದು ಇಂಡಿಯನ್ ಅಲೈನ್ಸ್, ಕರ್ನಾಟಕದ ಕಾಂಗ್ರೆಸ್, ತಮಿಳುನಾಡಿನ ಡಿಎಂಕೆ,
ಕೇರಳದಲ್ಲಿರುವಂತ ಕಮ್ಯುನಿಸ್ಟ್ ಪಾರ್ಟಿ, LDF, UDF ಇವರ ಷಡ್ಯಂತ್ರ ನಮ್ಮ ದೇಶದ ಮುಂದೆ ಒಂದು ಇದೆ. ಏನು ಷಡ್ಯಂತ್ರ ಅದು? ಡಿಲಿಮಿಟೇಷನ್ ಸೆನ್ಸಸ್ ಆದ ಮೇಲೆ ಆದಾಗ ದಕ್ಷಿಣ ಭಾರತದ ಸೀಟ್ ಏನಾದ್ರೂ ಕಡಿಮೆ ಬಿದ್ರೆ ಇವರು ದಕ್ಷಿಣ ಭಾರತ, ಉತ್ತರ ಭಾರತ ಅನ್ನುವಂತ ವಿಭಜನೆಯನ್ನು ಮಾಡಿ ಟುಕಡೆ ಗ್ಯಾಂಗ್ ಅವರು ದೇಶವನ್ನ ಟುಕಡ ಮಾಡಕ್ಕೆ ಹೊರಟಿದ್ದಾರೆ. ಇದು ಇದರ ಹಿಂದಿರುವಂತ ಷಡ್ಯಂತ್ರ ನಾವು ಅರ್ಥ ಮಾಡ್ಕೋಬೇಕು ತಾಯಂದ್ರೆ. ಮಹಿಳಾ ಮೀಸಲಾತಿಯ ಜೊತೆಗೆ ದಕ್ಷಿಣ ಭಾರತವನ್ನ ಸೋಲಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಇದರ ಹಿಂದೆ ದೇಶ ಒಡೆಯುವಂತ ಷಡ್ಯಂತ್ರ ಇದೆ. ಇದನ್ನು ನಾವು ಅರ್ಥ ಮಾಡಿಸಬೇಕು. ಇವತ್ತು ದೇಶದ ಬಂಧುಗಳಿಗೆ ಕೇವಲ ಮಹಿಳಾ ಮೀಸಲಾತಿಯನ್ನ, ಮಹಿಳೆಯರನ್ನ ಇಂಡಿಯಾ ಅಲೈನ್ಸ್ ಸೋಲಿಸಿಲ್ಲ, ಕಾಂಗ್ರೆಸ್ ಅವರು ಸೋಲಿಸಿಲ್ಲ. ದಕ್ಷಿಣ ಭಾರತವನ್ನ, ಪೂರ್ವಾಂಚಲ ಭಾರತವನ್ನ ಸೋಲಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಬರುವಂತ ದಿನಗಳಲ್ಲಿ ನೀವು ಒಡೆದಾಳುವಂತ ನೀತಿಯನ್ನು ಮಾಡುವವರಿದ್ದೀರಿ, ನಮ್ಮನ್ನು ಪರಸ್ಪರ ಜಗಳಕ್ಕೆ ಹಚ್ಚುವವರಿದ್ದೀರಿ. ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ ಅನ್ನುವಂತ ಯೋಜನೆಯನ್ನ, ಷಡ್ಯಂತ್ರವನ್ನ ನೀವು ತಯಾರು ಮಾಡಿ ಇಟ್ಕೊಂಡಿದ್ದೀರಿ. ಅದರ ಸಲುವಾಗಿ ಈ ಷಡ್ಯಂತ್ರ ನಡೀತಿದೆ. ನಾನು ಒಂದೇ ವಿನಂತಿ ಮಾಡೋದು ನಮ್ಮ ತಾಯಂದ್ರಿಗೆ, ನಮ್ಗೆ ಅಧಿಕಾರ ಯಾಕೆ ಬೇಕು? ನರೇಂದ್ರ ಮೋದಿ ಅವರ ಅಪೇಕ್ಷೆ ಇರುವುದು, ನಮಗೆ ಅಧಿಕಾರ ಬೇಕಾಗಿರುವುದು ನಾವು ನಿರ್ಣಯ ತಗೊಳ್ಳುವಂತ ಪ್ರಕ್ರಿಯೆಯಲ್ಲಿ ಇರಬೇಕು. ಗ್ರಾಮ ಪಂಚಾಯತಿ ನಾವು ಇದ್ದೀರಿ. ಯಾವ ಮಹಿಳೆ ಅನ್ಯಾಯ ಮಾಡಿದ್ದಾಳೆ? ಯಾವ ಮಹಿಳೆ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ಉಳಿದಿದ್ದಾರೆ? ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು. ನಗರಸಭೆಯ ಹೆಣ್ಮಕ್ಳಲ್ಲಿ ಕೂತಿದ್ದಾರೆ. ಪುರುಷರಿಗೆ ಸಮಾನವಾಗಿ ಕೆಲಸ ಮಾಡುವ ತಾಕತ್ತು ನಮ್ಮ ಮಹಿಳೆಯರಿಗೆ ಇದೆಯಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಇರುವಂತದ್ದು. ಇವತ್ತು ಮಹಿಳೆಯರನ್ನು ಯಾಕೆ ಸೋಲಿಸಿದ್ರಿ ನೀವು? ನಾವು ಮಾಡಿ ತೋರಿಸಿದೀವಿ. ನರೇಂದ್ರ ಮೋದಿ ಅವರು ಅಧಿಕಾರ ಕೊಟ್ಟಾಗ ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮಹಿಳೆಯರಿಗೆ ಅಧಿಕಾರ ಕೊಡುವ ಪ್ರಶ್ನೆ ಬಂದಾಗ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ. ಮೊದಲ ಬಾರಿಗೆ MLA ಆಗಿದ್ದಂತ ನನ್ನನ್ನು, ಅತ್ಯಂತ ಹಳ್ಳಿಯಿಂದ ಹಿಂದುಳಿದ ಪ್ರದೇಶದಿಂದ ಬಂದಂತ ನನ್ನನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಇಂಧನ ಇಲಾಖೆಯನ್ನು ಕೊಟ್ಟು ನೀನು ಕೆಲಸ ಮಾಡುವಂತ ಮುಂದಕ್ಕೆ ಬಿಟ್ಟಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ. ಇದು ದೇಶದ ಮುಂದಿರುವಂತ ನಮ್ಮ ಶಕ್ತಿ. ಇದು ಭಾರತೀಯ ಜನತಾ ಪಾರ್ಟಿಯ ಸಮಾನತೆ. ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸು ಸಚಿವರು, ಬೇರೆ ಬೇರೆ ನಮ್ಮ ಮಂತ್ರಿಗಳು, ಸ್ಮೃತಿ ಇರಾನಿ ಅವರು HRD ಆದ್ರು, ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಮಂತ್ರಿ ಆದ್ರು. ನಮ್ಮನ್ನು ಯಾರನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೀಮಿತ ಮಾಡಲಿಲ್ಲ ನಮ್ಮ ಸರ್ಕಾರ. ನಮ್ಮ ನರೇಂದ್ರ ಮೋದಿ ಅವರು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು, ಹೆಣ್ಮಕ್ಳು ಆರ್ಥಿಕವಾಗಿ ಸದೃಢ ಆಗಬೇಕು. ಇದನ್ನು 10 ವರ್ಷ ಮಾಡಿ, ಬಿಲ್ಡಪ್ ಮಾಡಿ ಮಹಿಳೆಯರನ್ನ ಬೆಳೆಸಿ ಈಗ ಮಹಿಳೆ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಯಲ್ಲಿ ನಿರ್ಣಯ ತಗೊಳ್ಳುವಂತ ಪ್ರಕ್ರಿಯೆಯಲ್ಲಿ ಬರಬೇಕನ್ನುವಂತ ಯೋಜನೆಯನ್ನು ಮಾಡಿ ಈ ಬಿಲ್ಲನ್ನು ತಂದಿದ್ದಾರೆ. ನಮ್ಗೆ ಶಕ್ತಿ ಕೊಡಕ್ಕೆ ನಮ್ಗೆಲ್ಲರಿಗೂ ಧ್ವನಿ ಇದೆ. ನಾನು ಎಲ್ಲ ಕಡೆ ಹೇಳ್ತೀನಿ, ನಮ್ಮ ಮಹಿಳೆಯರಿಗೆ ಬಹಳ ಧ್ವನಿ ಇದೆ. ಮನೆಯಲ್ಲಿ ಬಹಳ ಜಗಳ ಆಗ್ತೀವಿ, ಬಹಳ ಧ್ವನಿ ರೈಸ್ ಮಾಡ್ತೀವಿ. ಇಲ್ಲಿರುವಂತ ಎಲ್ಲ ಪುರುಷರಿಗೆ ಗೊತ್ತು ಮಹಿಳೆಯರಿಗೆ ಎಷ್ಟು ಧ್ವನಿ ಇದೆ ಅಂತ ಹೇಳಿ. ಅವರವರ ಮನೆಯಲ್ಲಿ ಕೂಡ ಧ್ವನಿ ಎತ್ತುವಂತ ಮಹಿಳೆಯರಿದ್ದಾರೆ. MLA ಇರ್ಬೋದು, MP ಇರ್ಬೋದು, ಇವರ ಜೊತೆ ಜಗಳ ಆಡುವ ಮಹಿಳೆಯರು ಅವರ ಮನೆಯಲ್ಲಿದ್ದಾರೆ. ಅವ್ರ ಹೆಂಡತಿ ಇರ್ಬೋದು, ಅವರ ತಾಯಿ ಇರ್ಬೋದು, ಅವರ ಅಕ್ಕ ಇರ್ಬೋದು, ಯಾರೇ ಇರ್ಬೋದು. ಹೌದಲ್ಲ? ಧ್ವನಿ ಇದೆ. ಆದ್ರೆ ಆ ಧ್ವನಿಗೆ ಶಕ್ತಿ ಬರೋದು ಯಾವಾಗ ತಾಯಿ? ಆ ಧ್ವನಿಗೆ ಶಕ್ತಿ ಬರೋದು ನಮ್ಗೆ ಶಿಕ್ಷಣ ಸಿಕ್ಕಾಗ. ಆ ಧ್ವನಿಗೆ ಶಕ್ತಿ ಬರೋದು, ಆ ಧ್ವನಿಗೆ ಭಕ್ತಿ ಬರೋದು ನಮ್ಮ ಕೈಯಲ್ಲಿ ಪೈಸಾ ಓಡಾಡಿದಾಗ, ಹಣ ಓಡಾಡಿದಾಗ. ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವುದನ್ನ, ನಮ್ಮ ಹೆಣ್ಮಕ್ಳು ಆರ್ಥಿಕವಾಗಿ ಸದೃಢ ಆಗ್ಬೇಕು ಅಂದಾಗ ಇವತ್ತು ದ್ರೋಣ ದೀದಿ ಅನ್ನುವಂತ ಹೊಸ ಟೆಕ್ನಾಲಜಿ ಬಂತು. ಇಂದು ನಾನು ಕೃಷಿ ಮಂತ್ರಿ ಇದ್ದಾಗ ದ್ರೋಣ ಟೆಕ್ನಾಲಜಿಯನ್ನ ಟ್ರೈನಿಂಗ್ ಯಾರಿಗೆ ಕೊಟ್ವಿ? ನಮ್ಮ ತಾಯಂದ್ರಿಗೆ ಕೊಟ್ವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ಆ ಡ್ರೋನ್ ಅನ್ನ ಓಡಿಸುವಂತ, ಅದನ್ನು ಚಾಲನೆ ಮಾಡುವಂತ ಶಕ್ತಿ ಆ ಕೈಗಳು ನನ್ನ ತಾಯಂದ್ರ ಕೈ ಹಾಕಬೇಕು, ರೈತರಿಗೆ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟರು. ಲಖಪತಿ ದೀದಿ ಬಗ್ಗೆ ಮಾತಾಡಿದ್ರು. 3 ಕೋಟಿ ಹೆಣ್ಮಕ್ಳು ಇವತ್ತು ಲಖಪತಿ ದೀದಿ ಆಗಿದ್ದಾರೆ. ಕೇವಲ ಅಧಿಕಾರ ಕೊಡುವುದು ಅಲ್ಲ, ಆರ್ಥಿಕವಾಗಿ ನಮ್ಮ ಮಹಿಳೆ ಸದೃಢ
ಮೋದಿ ಅವರು ಯೋಚನೆ ಮಾಡಿದ್ರು, ಇವತ್ತು ನಮ್ಮನ್ನು ಸೋಲಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿದೆ, ಈ ಡಿಎಂಕೆ ಮಾಡಿದೆ, ಈ ಕಮ್ಯುನಿಸ್ಟ್ ಪಕ್ಷಗಳು ಮಾಡಿದವೆ. ಇವರಿಗೆ ನಾವು ಸರಿಯಾದ ಪಾಠವನ್ನ ಕಲಿಸಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ದಂಗೆಯನ್ನು ಎಬ್ಬಿಸುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಷಡ್ಯಂತ್ರದ ಭಾಗ ಮೊನ್ನೆ ಸೋತಿರುವಂತ ಬಿಲ್ಗಳು, 2 ಬಿಲ್ಗಳು, ಮಹಿಳೆಯರ ಬಿಲ್ಲು, ಡಿಲಿಮಿಟೇಷನ್ ಬಿಲ್ಲು. ಅದಕ್ಕಾಗಿ ನಾನು ವಿನಂತಿ ಮಾಡ್ತೀನಿ, ನಮ್ಮ ಮಹಿಳೆಯರು ಜಾಗೃತರಾಗಬೇಕು. ನಮ್ಮ ಮಹಿಳೆಯರು ಮನೆಯಲ್ಲಿ ಮಾತ್ರ ಮಾತಾಡುವುದಲ್ಲ, ನಮ್ಮ ಮಹಿಳೆಯರು ಮನೆಯಿಂದ ಆಚೆ ಬಂದು ಮಾತಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಬಂದು ನಮ್ಮ ಮಹಿಳೆಯರಿಗೆ ಧ್ವನಿ ಕೊಡುವಂತ, ಶಕ್ತಿ ಕೊಡುವಂತ, ಮನೆಯಿಂದ ಆಚೆ ಬಂದು ಮೀಟಿಂಗ್ ಮಾಡಿ ಆರ್ಥಿಕವಾಗಿ ಸದೃಢ ಆಗುವಂತ ಯೋಚನೆಯನ್ನು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಇವತ್ತು ನಮ್ಮ ಕೈಗೆ, ನಮ್ಮ ನಾಲಿಗೆಗೆ, ನಮ್ಮ ಗಂಟ್ಲಿಗೆ ಧ್ವನಿ ಕೊಡುವಂತ ಶಕ್ತಿಯನ್ನ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಆಗ್ಬೇಕು ಅಂತ ನರೇಂದ್ರ ಮೋದಿ ಅವರು ಇವತ್ತು ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಕಾಂಗ್ರೆಸ್ ಅವರು ಏನೇ ಹೇಳಿ, ಅವ್ರದ್ದು ಷಡ್ಯಂತ್ರದ ರಾಜಕಾರಣ, ಅವ್ರದ್ದು ದೇಶ ಒಡೆಯುವ ರಾಜಕಾರಣ, ಅವ್ರದ್ದು ಧರ್ಮ ಒಡೆಯುವ ರಾಜಕಾರಣ, ಅವ್ರದ್ದು ಜಾತಿನ ಒಡೆಯುವಂತ ರಾಜಕಾರಣ. ಈಗ ಮಹಿಳೆಯರನ್ನ ಮತ್ತು ಪುರುಷರನ್ನು ಒಡೆಯಕ್ಕೆ ಅವರು ಹೊರಟಿದ್ದಾರೆ. ಅದಕ್ಕಾಗಿ ಬಲಿ ಬೀಳಲೇನೆ ಇವತ್ತು ನಮ್ಮ ಹೋರಾಟದ ಜೊತೆಗೆ ಗಟ್ಟಿಯಾಗಿ ನಿಲ್ಬೇಕಾಗಿದೆ. ನರೇಂದ್ರ ಮೋದಿಯ ಧ್ವನಿಯ ಜೊತೆಗೆ ನಾವು ಧ್ವನಿಯಾಗಿ ನಿಲ್ಬೇಕಾಗಿದೆ. ಇದನ್ನು ದೇಶದ ತಾಯಂದ್ರು ಮಾಡಬೇಕು. ಇದು ಕಿತ್ತೂರು ಚೆನ್ನಮ್ಮನ ನಾಡು, ಇದು ಒಡಕೆ ಗೋಪಮ್ಮನ ನಾಡು, ಇದು ರಾಣಿ ಅಬ್ಬಕ್ಕನ ನಾಡು, ಇದು ಬೆಳವಡಿ ಮಲ್ಲಮ್ಮನ ನಾಡು. ಈ ನಾಡಲ್ಲಿ ಮಹಿಳೆಯರು ಸೋಲುವಂತ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಅನ್ನು ಸೋಲಿಸುವಂತ ಶಕ್ತಿ ಈ ರಾಜ್ಯದ ಮಹಿಳೆಯರಿಗಿದೆ. ಇದನ್ನು ಹೇಳಕ್ಕೆ ನಾವು ಬಂದಿದ್ದೀವಿ. ಅದಕ್ಕಾಗಿ ನಾನು ಮತ್ತೊಂದು ಸಾರಿ ನಿಮಗೆ ವಿನಂತಿ ಮಾಡ್ತೀನಿ, ಮಹಿಳಾ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಭಾಗಿಯಾಗೋಣ. ಈ ದೇಶದ ಅಖಂಡತೆಯನ್ನ, ಈ ದೇಶದ ಏಕತೆಯನ್ನ, ಈ ದೇಶ ಒಟ್ಟಾಗಿರುವುದನ್ನ ಯಾವ ಸೈನಿಕ, ನಮ್ಮಂತ ತಾಯಂದ್ರ ಸೈನಿಕ ಇವತ್ತು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ರಾಷ್ಟ್ರಧ್ವಜವನ್ನ ಹಿಡ್ಕೊಂಡು ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇದ್ದಾನ, ಅವನ ಒಂದೇ ಆಶೆ ಈ ದೇಶ ಅಖಂಡ ಆಗಿರ್ಬೇಕು, ಈ ದೇಶ ಏಕಾಗ್ರತೆಯಲ್ಲಿರ್ಬೇಕು, ಈ ದೇಶದಲ್ಲಿ ಒಡತನ ಒಡಕು ಇರಬಾರ್ದು. ಅದಕ್ಕಾಗಿ ನಾನು ಪ್ರಾಣ ತ್ಯಾಗಕ್ಕೂ ಮಾಡಕ್ಕೂ ಸಿದ್ಧ ಅನ್ನೋದನ್ನ ಆ ಸೈನಿಕ ಆ ಗಡಿಯಲ್ಲಿ ನಿಂತು -°C ಅಲ್ಲಿ ನಮ್ಮ ದೇಶದ ಸಲುವಾಗಿ ನಮ್ಮ ಮಗ ಕಾಯ್ತಾ ಇದ್ದಾನೆ. ಅವನಿಗೆ ಗೌರವ ಕೊಡುವುದಕ್ಕಾಗಿ ಈ ದೇಶದ ಅಖಂಡತೆಯನ್ನು ಕಾಪಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ. ತಾಯಂದ್ರೆ ಇಂತ ಯಾವುದೇ ಕೆಲಸದಲ್ಲಿ ಯಾವತ್ತೂ ಹಿಂದೆ ಬುದ್ಧಿ ಇಲ್ಲ. ಸ್ವಾತಂತ್ರ್ಯದ ಹೋರಾಟ ಇರ್ಬೋದು, ನಂತರ ಬಂದ ಎಮರ್ಜೆನ್ಸಿ ಇರ್ಬೋದು, ಕೋವಿಡಿನ ಸಂದರ್ಭ ಇರ್ಬೋದು, ಅಯೋಧ್ಯೆಯ ಹೋರಾಟ ಇರ್ಬೋದು, ಹುಬ್ಬಳ್ಳಿಯ ರಾಷ್ಟ್ರಧ್ವಜದ ಹೋರಾಟ ಇರ್ಬೋದು, ಎಲ್ಲ ಸಂದರ್ಭದಲ್ಲಿ ದೇಶದ ರಾಷ್ಟ್ರದ ಧ್ವಜದ ಜೊತೆಗೆ, ದೇಶದ ಧರ್ಮದ ಜೊತೆಗೆ ನಿಂತವಳು ನಮ್ಮ ತಾಯಿ, ನಮ್ಮ ಕರ್ನಾಟಕದ ತಾಯಿ, ನಮ್ಮ ಕರ್ನಾಟಕದ ಹೆಣ್ಮಗಳು. ಅದಕ್ಕಾಗಿ ಈ ಹೋರಾಟದಲ್ಲಿ ಕೂಡ ಒಟ್ಟಾಗಿರೋಣ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತೊಂದು